ಈ ಮನೆಗೆ ಬಂದಾಗಿಂದ ಖುಷಿ ಮನೆ ಒಳಗಡೆನೆ ಇರಲ್ಲ, ಹೊರಗಡೆ ಜಾಗ ಇದೆ ಅಲ್ವಾ, ಆಟ ಆಡೋದಕ್ಕೆ ಹೊರಗಡೆಗೆ ಬಂದ್ಬಿಡ್ತಾನೆ ಅವ್ರ ಮಾವನ್ ಕರ್ಕೊಂಡು. ಕರೆಂಟ್ ಹೋಗಾದ್ಮೇಲೆ ಹೊರಗಡೆ ಸೊಳ್ಳೆ ಬೆಟ್ ಇಟ್ಕೊಂಡು ಸೊಳ್ಳೆ ಹೊಡೆಯೋಣ ಅಂತ ಚೆನ್ನಾಗಿದೆ ನೋಡಿ ಇಬ್ರಿಗೂ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಹಾಗಾಗಿ ಅಡುಗೆ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಚಪಾತಿ ಮಾಡ್ಕೊಳ್ತಾ ಇದ್ದೆ. ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು. ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಅಡಿಗೆ ಎಣ್ಣೆ, ಬೆಣ್ಣೆನ ಹಾಕ್ಬಿಟ್ಟು ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಈರುಳ್ಳಿನ ಹಾಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕಡೆ ಸ್ವಲ್ಪ ಪನ್ನೀರ್ಗೆ ಮಸಾಲ ಪೌಡರ್, ನಿಂಬೆಹಣ್ಣು, ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಬಿಟ್ಟು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದ್ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಬೇಕು ಅಂದ್ರೆ ಸ್ವಲ್ಪ ಗರಂ ಮಸಾಲ, ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಅರ್ಧ ಕಪ್ ಅಷ್ಟು ಮೊಸರು, ಹಾಗೆ ಒಂದು ಅರ್ಧ ಕಪ್ ಅಷ್ಟು ನೀರು, ಹುರಿದಿಟ್ಕೊಂಡಿರೋ ಪನ್ನೀರ್, ಸ್ವಲ್ಪ ಕೊನೆಯಲ್ಲಿ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು 5 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ಬಿಡುತ್ತೆ. ಮನೆ ಈಸಿಯಾಗಿ ಸಿಂಪಲ್ ಆಗಿ ಬೇಗ ಮಾಡ್ಕೊಂಡ್ ಬಿಡ್ಬೋದು. ಇನ್ನು ಊಟಕ್ಕೆ ಚಪಾತಿ, ದಾಲ್, ಪನ್ನೀರ್ ಬಟರ್ ಮಸಾಲ, ಹಾಗೆ ಸ್ವಲ್ಪ ಜೀರಾ ರೈಸ್ ನ ಮಾಡ್ಕೊಂಡಿದ್ದೆ. ಇನ್ನು ಎಲ್ರು ಕುತ್ಕೊಂಡು ಊಟ ಮಾಡ್ಬಿಟ್ಟು ಇನ್ನು ಅವರು ಎಲ್ಲರೂ ಹೊರಟ್ರು. ಮನೇಲಿ ಸ್ವಲ್ಪ ಸೊಳ್ಳೆ ಕಾಟ ಜಾಸ್ತಿ ಆಗಿರೋದ್ರಿಂದ ಕಿಟಕಿಗಳಿಗೆಲ್ಲ ಮೆಶ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ವೆಲ್ಕ್ರೋದೆ ಮೆಶ್ ಹಾಕ್ಸಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಫ್ಯಾಕ್ಟರಿ ಎಂಪ್ಲಾಯೀಸ್ಗೆ ಎಲ್ರಿಗೂ ಒಂದು ಟ್ರಿಪ್ ಅರೇಂಜ್ ಮಾಡಿದ್ರು. ಇನ್ನು ಅಲ್ಲಿಗೆ ಹೊರಟಿದ್ರು. ನಾನು ಹೋಗ್ತೀನಿ ಅವ್ರ ಜೊತೆ ಅಂತ ಹೇಳ್ಬಿಟ್ಟು ಹೊರಟು ನಿಂತ್ಕೊಂಡ. ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕರ್ಕೊಂಡೇ ಹೊರಟ್ರು. ಸುಮಾರು ಸತಿ ಕೇಳುವಾಗ ಬರಲ್ಲ ಪಾಪ ಅಂತ ಹೇಳ್ಬಿಟ್ಟು ಹೊರಡೋ ಟೈಮಲ್ಲಿ ಹೊರಟು ನಿಂತ್ಕೊಂಡ್ಬಿಟ್ಟ. ಪಾಪ ಒಬ್ಬರಿದ್ರೆ ಸಾಕು, ಎಷ್ಟು ದೂರ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ತಾನ ಅವ್ರ ಜೊತೆ.